ಎರಡನೇ ದಿನವೂ ಕೂಡ ಸಚಿವರು ಶಾಸಕರ ಜೊತೆ ಸಿಎಂ ಮೀಟಿಂಗ್ ಅನ್ನು ಮುಂದುವರಿಸಿದ್ದಾರೆ. ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಈ ಒಂದು ಸಭೆ ಮುಂದುವರಿಯುತ್ತೆ. ಬೆಳಗ್ಗೆ 10 ರಿಂದ ಸಂಜೆ 7 ಗಂಟೆಯವರೆಗೂ ಕೂಡ ಸಭೆಯನ್ನ ನಡೆಸಲಾಗುತ್ತೆ. ಬೆಳಗ್ಗೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಉಸ್ತುವಾರಿ ಸಚಿವರ ಶಾಸಕರ ಜೊತೆ ಸಭೆಯನ್ನ ನಡೆಸಲಾಗುತ್ತದೆ. ಅದಾದ ನಂತರ ಇನ್ನುಳಿದಂತೆ ಕೆಲವೊಂದಷ್ಟು ಉಸ್ತುವಾರಿಗಳ ಜೊತೆ ಸಭೆಯನ್ನ ನಡೆಸುವಂತದ್ದು. ಎರಡನೇ ದಿನವೂ ಕೂಡ ಸಚಿವರು ಶಾಸಕರ ಜೊತೆ ಸಿಎಂ ಸಭೆಯನ್ನ ಮುಂದುವರಿಸುತ್ತಾರೆ. ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಈ ಒಂದು ಸಭೆಯನ್ನ ಮುಂದುವರಿಸಲಾಗುತ್ತೆ. ಬೆಳಗ್ಗೆ 10 ರಿಂದ ಸಂಜೆ 7 ಗಂಟೆಯವರೆಗೂ ಕೂಡ ಸಭೆಯನ್ನ ನಡೆಸಲಾಗುತ್ತೆ. ಸಭೆಯಲ್ಲಿ ಕೆಲವೊಂದಷ್ಟು ಮಾಹಿತಿಗಳ ಬಗ್ಗೆನೂ ಕೂಡ ತಿಳ್ಕೊಳ್ಳುವಂಥದ್ದು. ಬೆಳಗ್ಗೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಅದೇ ರೀತಿಯಾಗಿ ಕೊಪ್ಪಳ, ವಿಜಯನಗರ, ಬಳ್ಳಾರಿ ಉಸ್ತುವಾರಿ ಸಚಿವರ ಶಾಸಕರ ಜೊತೆ ಸಭೆಯನ್ನ ನಡೆಸಲಾಗುತ್ತೆ. ಸಂಜೆ 4 ಗಂಟೆ ಬಳಿಕ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕನ್ನಡ ಒಟ್ಟು 10 ಜಿಲ್ಲೆಗಳ ಉಸ್ತುವಾರಿ ಸಚಿವರ ಶಾಸಕರ ಜೊತೆ ಸಿಎಂ ಸಭೆಯನ್ನ ನಡೆಸುವಂತದ್ದು. ಎರಡನೇ ದಿನವೂ ಕೂಡ ಈ ಒಂದು ಸಭೆ ಮುಂದುವರಿತಾ ಇದೆ. ಈಗಾಗಲೇ ಮೊದಲನೇ ದಿನ ಸಭೆಯನ್ನ ನಡೆಸಿರುವಂತಹ ಸಿಎಂ ಸಿದ್ದರಾಮಯ್ಯ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಇಂದು ಕೂಡ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಬೆಳಗ್ಗೆ 10 ರಿಂದ ಸಂಜೆ 7ರವರೆಗೂ ಕೂಡ ಸಭೆಯನ್ನ ನಡೆಸುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗಾಗಲೇ ಎರಡನೇ ದಿನದ ಸಭೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಆಗಿರುವಂತದ್ದು. ಯಾವ ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ ಇಂದು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆಯಿಂದ ಸಚಿವರು ಮತ್ತೆ ಶಾಸಕರು ಇಬ್ಬರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಈ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆಯೂ ಕೂಡ ಚಾಮರಾಜನಗರ, ಮೈಸೂರು, ಕೊಡಗು ಈ ಒಂದು ಜಿಲ್ಲೆಗಳ ಒಂದಿಷ್ಟು ಮತ್ತೆ ತುಮಕೂರು ಸೇರಿದಂತೆ ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಶಾಸಕರ ಜೊತೆ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಇವತ್ತು ಎರಡನೇ ದಿನವೂ ಕೂಡ ಬೆಳಿಗ್ಗೆ 10 ಗಂಟೆಗೂ ಕೂಡ ಆರಂಭವಾಗ್ತಕ್ಕಂತ ಸಭೆ ಸಂಜೆ 7 ಗಂಟೆವರೆಗೂ ಕೂಡ ಇರುವಂತದ್ದು. ಸುಮಾರು 10 ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಅಭಿವೃದ್ಧಿಯ ವಿಚಾರಗಳ ಕುರಿತು ಕೂಡ ಚರ್ಚೆ ನಡೆಸಲಾಗಿದ್ದಾರೆ. ಮತ್ತೆ ಈಗಾಗಲೇ ಹಲವು ಶಾಸಕರು ಏನು ತಮ್ಮದೇ ಆಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕೂಡ ಕೆಲವಷ್ಟು ಸಮಸ್ಯೆಗಳು ಕೂಡ ಇರುವಂತದ್ದು ಅನ್ನುವಂಥದ್ದು, ಮತ್ತೆ ಕೆಲವೊಂದಿಷ್ಟು ಇಲಾಖೆಗಳಿಂದ ಇನ್ನೂ ಕೂಡ ಯೋಜನೆಗಳ ಸಂಬಂಧಪಟ್ಟಂತೆ ಅನುದಾನ ಕೂಡ ಬಿಡುಗಡೆ ಆಗಿಲ್ಲ ಅಂತಕ್ಕಂಥದ್ದಾಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಸಚಿವರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರ ಆಗಿರ್ಬೋದು. ಇವೆಲ್ಲವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮುಕ್ತವಾಗಿ ಶಾಸಕರ ಸಮಸ್ಯೆಗಳು ಏನು ಅನ್ನುವಂಥದ್ದನ್ನ ಖುದ್ದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲೇ ಅದನ್ನ ಬಗೆಹರಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಿನ್ನೆಯೂ ಕೂಡ ಅದೇ ವಿಚಾರ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸುಮಾರು 10 ಜಿಲ್ಲೆಗಳ ಒಂದು ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿಗಳ ಸಚಿವರ ಜೊತೆ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಬೆಳಿಗ್ಗೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಜೊತೆ ಸಭೆ ನಡೆಸಿದ್ರೆ ಸಂಜೆ 4 ಗಂಟೆಯ ನಂತರ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕನ್ನಡ ಈ ಒಂದು ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಜೊತೆ ಸಭೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಸರ್ಕಾರ 5 ಗ್ಯಾರಂಟಿಗಳನ್ನ ಒಂದು ಈಡೇರಿಸಿರ್ತಕ್ಕಂಥದ್ದು. ಅದರ ಒಂದು ಸಫಲತೆ ತಮ್ಮ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಯಾವ ರೀತಿಯಾಗಿದೆ, ಜನರ ಒಂದು ರಿಯಾಕ್ಷನ್ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಒಂದ್ ಕಡೆ ಚರ್ಚೆ ನಡೆಸ್ತಾರೆ. ಇನ್ನೊಂದು ಕಡೆ ಈಗಾಗಲೇ ಆ 5 ಗ್ಯಾರಂಟಿಗಳ ಸಫಲತೆಯನ್ನ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನೀವು ಅದನ್ನ ಜನರಿಗೆ ಮನದಟ್ಟು ಮಾಡಿಕೊಡುವಂತ ಪ್ರಯತ್ನ ಮಾಡೋದಕ್ಕೆ ಎಷ್ಟು ಖರ್ಚಾಯ್ತು, ಇದರಿಂದ ಅವ್ರಿಗೆ ಏನ್ ಲಾಭ ಆಯ್ತು, ಅದನ್ನ ನೀವು ಅದರ ಬಗ್ಗೆ ಚಿಂತನೆ ಮಂಥನ ಒಂದಿಷ್ಟು ಸಭೆಗಳು ನಡೆಸುವ ಮುಖಾಂತರ ಜನರಿಗೆ ಸರ್ಕಾರವು ಕೂಡ ಹಲವು ಈ ಯೋಜನೆಗಳಿಂದ ಸಫಲತೆ ಕಂಡಿದೆ, ಜನರಿಗೆ ಕೂಡ ಇದು ಅನುಕೂಲಕರವಾಗಿದೆ ಅನ್ನುವಂಥದ್ದನ್ನ ನೀವು ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕು, ಆ ಒಂದು ಕುರಿತಾಗಿ ನೀವು ಸಭೆಗಳು ನಡೆಸಬೇಕು ಅನ್ನುವಂತ ಕೆಲವಷ್ಟು ವಿಚಾರಗಳನ್ನ ಚರ್ಚೆ ನಡೆಸಿರ್ತಕ್ಕಂಥದ್ದು. ಇನ್ನು ಹಲವು ಯೋಜನೆಗಳ ಸಂಬಂಧಪಟ್ಟಂತೆ ಕೂಡ ಸರ್ಕಾರದಿಂದ ಇನ್ನೂ ಆ ಒಂದು ವಿಧಾನಸಭಾ ಕ್ಷೇತ್ರ ಹೆಚ್ಚಿನ ಅನುದಾನಕ್ಕಾಗಿ ಏನ್ ಬೇಕು ಅನ್ನೋದು ಈಗಾಗಲೇ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಅವರ ಆಡಳಿತ ಪಕ್ಷದ ಶಾಸಕರಿಗೆ ಈಗಾಗಲೇ 50 ಕೋಟಿ ರೂಪಾಯಿಗಳನ್ನು ಕೂಡ ಅನುದಾನ ಕೂಡ ಬಿಡುಗಡೆ ಮಾಡಲಾಗಿದೆ, ಅದನ್ನ ಘೋಷಣೆ ಕೂಡ ಆಗಿದೆ. ಸೊ ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸುದೀರ್ಘವಾಗಿ ಚರ್ಚೆ ನಡೆಸಿ ಮತ್ತೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಜೊತೆಗಿನ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ವೈಮನಸ್ಸಿರುವಂತದ್ದು. ಈಗ ಬೆಳಗಾವಿಯ ಜಿಲ್ಲೆಯಲ್ಲಿ ಕೂಡ ಇವತ್ತು ಅಲ್ಲಿ ಕೂಡ ನಮ್ಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕಾಗವಾಡ ಕ್ಷೇತ್ರದ ಶಾಸಕ ರಾಜು ಕಾಗೇರಿ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಗ್ಯಾರಂಟಿ ಎಲ್ಲೊಂದ್ ಕಡೆ ನಮಗೂ ಕೂಡ
ಅನುದಾನ ಸಿಗ್ತಾ ಇಲ್ಲ, ಜನರಿಗೆ ನಾವು ಮುಖ ತೋರ್ಸಕ್ ಆಗ್ತಾ ಇಲ್ಲ, ಹೀಗೆ ಹಲವು ರೀತಿಯಲ್ಲಿ ಸಾಲು ರೀತಿಯಲ್ಲಿ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡಿದ್ರು. ಸೊ ಅಂತವರನ್ನ ಅವರ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಅದನ್ನ ಪರಿಹಾರ ಮಾಡುವಂತದ್ದು, ಮತ್ತೆ ಹೆಚ್ಚಿನದಾಗಿ ಕೂಡ ನನ್ನನ್ನು ಭೇಟಿ ಮಾಡಿ ಅಥವಾ ಇನ್ನೂ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿ, ಆದ್ರೆ ಬಹಿರಂಗವಾಗಿರ್ತಕ್ಕಂಥ ಸರ್ಕಾರದ ಮೇಲೆ ಆರೋಪಗಳು ಮಾಡುವಂತ ಸರಿಯಲ್ಲ ಅನ್ನುವಂತ ವಿಚಾರವನ್ನು ಕೂಡ ಅವರಿಗೆ ಮನದಟ್ಟು ಮಾಡಿಕೊಡುವಂತ ಪ್ರಯತ್ನ ಮಾಡಿ ಶಾಸಕರನ್ನ ಮತ್ತೆ ಸಚಿವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ ಕೂಡ ಸಭೆ ಇವತ್ತು 2ನೇ ದಿನದ ಸಭೆ ಕೂಡ ಆಗುವಂತದ್ದು. ಸುಕನ್ಯಾ, ಬಸವರಾಜ್, ಈ ಒಂದು ಸಭೆಯಲ್ಲಿ ಅಂದ್ರೆ ಇಂದು ನಡೆಯುವಂತಹ ಸಭೆಯಲ್ಲಿ ಗ್ಯಾರಂಟಿ ಬಗ್ಗೆ ಕ್ಷೇತ್ರದ ಜನರಿಗೆ ತಿಳಿಸುವಂತಹ ಕುರಿತು ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ಖಂಡಿತ ಸುಕನ್ಯಾ, ಯಾಕಂದ್ರೆ ಶಾಸಕರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದಿಷ್ಟು ಚರ್ಚೆಯ ಸಂದರ್ಭದಲ್ಲಿ ಸರ್ಕಾರದ 5 ಗ್ಯಾರಂಟಿಗಳೇನಿದ್ದಾವೆ ಆ ಗ್ಯಾರಂಟಿಗಳಿಗೂ ಕೂಡ ಹೆಚ್ಚಿನ ಅನುದಾನವನ್ನು ಕೂಡ ಸರ್ಕಾರ ಮೀಸಲಿಟ್ಟಿರ್ತಕ್ಕಂಥದ್ದು, ಆ ಅನುದಾನದ ಒಂದು ಸಮರ್ಪಕತೆ, ಆ ಒಂದು ಯಾವ ರೀತಿಯಾಗಿ ಅದರಿಂದ ಜನರಿಗೆ ಒಂದು ಒಳಿತಾಗಿದೆ ಅಥವಾ ಅವರಿಗೆ ಯಾವ ರೀತಿಯಾಗಿ ಅದು ನೆರವಾಗಿದೆ ಅನ್ನುವಂಥದ್ದನ್ನ ಜನರ ಜೊತೆ ನೀವು ಅದನ್ನ ಮನದಟ್ಟು ಮಾಡಿಕೊಡುವಂತ ಪ್ರಯತ್ನ ಮಾಡ್ಬೇಕಂತಂದ್ರೆ ಜನರಿಗೆ ಅದನ್ನ ನೆನಪಿಸಿ ಕೊಡುವಂತಹ ಪ್ರಯತ್ನದ ಭಾಗವಾಗಿ ನೀವು ಆ ಗ್ಯಾರಂಟಿದ ಸ್ಕೀಮ್ಗಳ ಬಗ್ಗೆ ನೀವು ಹೆಚ್ಚಾಗಿ ಪ್ರಚಾರವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಶಾಸಕರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಹೇಳಿದ್ದಾರೆ. ಈಗಾಗಲೇ ಗ್ಯಾರಂಟಿ ಸಮಿತಿಗಳನ್ನು ಮಾಡಿದ್ದಾರೆ. ಆ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳಿಗೂ ಕೂಡ ಜಿಲ್ಲಾ ಕೇಂದ್ರದಲ್ಲಿ ಇದಾವೆ, ಅವ್ರಿಗೂ ಕೂಡ ಕೆಲವೊಂದಿಷ್ಟು ಅವ್ರ ಜೊತೆ ಕೂಡ ನೀವು ಕೈ ಜೋಡಿಸ್ಬೇಕು, ಅವ್ರಿಗೂ ಕೂಡ ಕೆಲವೊಂದಿಷ್ಟು ನೀವು ಕೂಡ ಅವ್ರಿಗೆ ಉತ್ಸಾಹ ತುಂಬುವಂತ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಶಾಸಕ. ಯಾಕಂತಂದ್ರೆ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ಶಾಸಕರಿಗೂ ಮತ್ತು ಈ ಒಂದು ಪಕ್ಷದ ಹಲವು ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಸರ್ಕಾರದ ಹಲವು ಸ್ಕೀಮ್ಗಳ ಬಗ್ಗೆ ಕೂಡ ಕೆಲವಷ್ಟು ಅರಿವು ಮೂಡಿಸುವಂತ ಪ್ರಯತ್ನ ಆಗ್ಬೇಕು. ಸೊ ಹಾಗಾಗಿ ಅಂತವುಗಳನ್ನ ನೀವು ಅರಿವು ಮೂಡಿಸುವಂತ ಪ್ರಯತ್ನ ಮಾಡ್ಬೇಕು. ಮತ್ತೆ ಕೆಲವಷ್ಟು ಇನ್ನುಳಿದಂತೆ ಬೇರೆ ಬೇರೆ ಯೋಜನೆಗಳು ಕೂಡ ತಮ್ಮ ವಿಧಾನಸಭಾ ಕ್ಷೇತ್ರಗಳು ಇದ್ರೆ ಅದ್ರ ಬಗ್ಗೆ ಕೂಡ ಅನುದಾನದ ಒಂದು ಎಲ್ಲ ಕೂಡ ಅಂದಾಜನ್ನು ನಾವು ನೋಡ್ಕೊಂಡು ಅದನ್ನು ಕೂಡ ನಿಮ್ಗೆ ಅದನ್ನ ಅನುದಾನ ಬಿಡುಗಡೆ ಮಾಡಕ್ ಆಗಲು ಅನ್ನುವಂಥದ್ದನ್ನು ಕೂಡ ಚರ್ಚೆ ನಡೆಸಿ ನಾನು ಅದನ್ನ ತೀರ್ಮಾನ ಕೈಗೊಳ್ತೇನೆ. ಆದ್ರೆ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಇದೆ ಅನ್ನುವಂಥದ್ದು ನನಗೆ ಹೇಳಿ, ಅದು ಇದು ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆ ಕೊಡುವಂಥದ್ದು ಅಲ್ಲ. ಆದ್ರೆ ನನ್ನ ಮುಂದೆ ನೀವು ಆ ಒಂದು ಸಮಸ್ಯೆನ ಹೇಳ್ಕೊಂಡ್ರೆ ಅದಕ್ಕೆ ಅನುದಾನ ಬಿಡುಗಡೆ ಮಾಡ್ಬೇಕಾ, ಯಾವ ಇಲಾಖೆಯಿಂದ ಬರ್ತಾ ಇಲ್ಲ, ಹೀಗೆ ಹಲವು ರೀತಿಯ ವಿಚಾರಗಳನ್ನ ತಿಳ್ಕೊಂಡು ನಿಮ್ಮ ಸಮಸ್ಯೆನ ಪರಿಹಾರ ಮಾಡುವಂತ ಪ್ರಯತ್ನ ಮಾಡ್ತೇನೆ ಅನ್ನುವಂಥದ್ದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಶಾಸಕರಿಗೆ ಒಂದಿಷ್ಟು ವಿಶ್ವಾಸ ವ್ಯಕ್ತಪಡಿಸುವಂತಹ ಪ್ರಯತ್ನದ ಭಾಗವಾಗಿ ಸಭೆಯನ್ನ ಮಾಡಲಿದ್ದಾರೆ. ಸುಕನ್ಯಾ, ಬಸವರಾಜ್, ಇಂದಿನ ಸಭೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಬರ್ತಾರಾ ಅಥವಾ ಇಲ್ವಾ? ಸುಕನ್ಯಾ, ಒಂದು ಸಿಎಂ ಸಿದ್ದರಾಮಯ್ಯ ಅವರು ನಡೆಸ್ತಕ್ಕಂತ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಜೊತೆಗಿನ ಸಭೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ಅವರ ಒಂದು ಸಿಎಂ ದ ಒಂದು ಅಧಿಕಾರ ಏನಿದೆ ಅದನ್ನ ಒಂದು ಉಪಯೋಗಿಸಿಕೊಂಡು ಅವ್ರದೇ ಆಗಿರ್ತಕ್ಕಂತ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಸಭೆಯನ್ನು ಕೂಡ ಮಾಡಲಿದ್ದಾರೆ. ನಿನ್ನೆ ಕೂಡ ಆರಂಭವಾದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೂಡ ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಸಭೆಗೆ ಕೂಡ ಇರ್ಲಿಲ್ಲ. ಅಲ್ಲಿ ಕೂಡ ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು, ಡಿ.ಕೆ. ಶಿವಕುಮಾರ್ ಅವರೇ ಒಂದು ಬೇರೆ ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಗಳನ್ನು ಕೂಡ ನಡೆಸ್ತಾ ಇದ್ರು. ಆದ್ರೆ ಇವತ್ತು ಕೂಡ ಡಿ.ಕೆ. ಶಿವಕುಮಾರ್ ಅವರು ಆ ಸಭೆಗೆ ಆಹ್ವಾನ ಇಲ್ಲ. ಬೆಂಗಳೂರು ನಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸಭೆಯನ್ನ ನಡೆಸಿದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅದರಲ್ಲಿ ಭಾಗವಹಿಸುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಸುಕನ್ಯಾ.